ತಂದೆ ನಾರಾಯಣ ನಮಸ್ಕಾರಗಳು. ಈಗ ನಾನು ಮಾಘಪುರಾಣದ 17ನೇ ಅಧ್ಯಾಯವಾದ ಬ್ರಾಹ್ಮಣ ದಂಪತಿಗಳ ಅಲ್ಪಾಯು ಮಗ ಬಗ್ಗೆ ಹೇಳಲಿಕ್ಕಿದ್ದೇನೆ. ದುತ್ಸಮದನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದ ಜನ್ಮವು, ಮುನೀಂದ್ರ, ಆ ಬ್ರಾಹ್ಮಣ ಯಾರು, ಅವನು ಮಾಘವ್ರತವನ್ನು ಆಚರಿಸಿದನೇ, ಇವನ್ನೆಲ್ಲ ವಿಸ್ತಾರವಾಗಿ ತಿಳಿಸಬೇಕೆಂದು ಕೇಳಿದನು. ಆಗ ದುತ್ಸಮದನು, ಜನ್ಮು, ಅಗತ್ಯವಾಗಿ ಹೇಳುವೆನು, ಇದು ಕೇಳು. ಬಹು ಕಾಲದ ಹಿಂದೆ ಗಂಗಾ ನದಿ ತೀರದಲ್ಲಿ ಒಬ್ಬ ವಿಪ್ರನು ವಾಸಿಸುತ್ತಿದ್ದನು. ಆತ ಸಕಲ ವೇದಗಳನ್ನು ತಿಳಿದವನಾಗಿದ್ದನು. ನಿತ್ಯ ಕರ್ಮಗಳನ್ನು ನಿಯಮನಿಷ್ಠೆಯಿಂದ ಮಾಡುತ್ತಾ ಸತ್ಯವಂತನೂ ದಯಾಪರನೂ ಆಗಿದ್ದನು. ಆದರೆ ಅವನಿಗೆ ಬಹುಕಾಲವಾದರೂ ಮಕ್ಕಳಾಗಿರಲಿಲ್ಲ. ಸಂತಾನವೆನ್ನುವುದು ಇಲ್ಲದೆ ಹೋದರೆ ದಂಪತಿಯಾಗುವ ಕೊರಗು ಅಷ್ಟಿಷ್ಟಲ್ಲ. ಆತನು ಒಂದು ದಿನ ತನ್ನ ಹೆಂಡತಿಗೆ, ಭಾರ್ಯ, ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ಮಾತನ್ನು ಹಿರಿಯರು ಹೇಳಿರುವುದು ಕೇಳಿರುವೆಯಲ್ಲ. ನಾನು ಏನೆಂದು ಹೇಳಲಿ? ನನಗೆ ಒಬ್ಬನಾದರೂ ಮಗ ಜನಿಸಲಿಲ್ಲ. ಅಂದ ಮೇಲೆ ನನಗೆ ಸದ್ಗತಿ ಉಂಟಾಗುವುದಿಲ್ಲ. ನಾನು ಕಳೆದ ಜನ್ಮದಲ್ಲಿ ಯಾವ ಪಾಪಗಳನ್ನು ಮಾಡಿದ್ದೇನೋ ಈ ಜನ್ಮದಲ್ಲಿ ಅದರ ಫಲವನ್ನು ಅನುಭವಿಸುತ್ತಿರುವೆ. ಬಡಬಗ್ಗರಿಗೆ ಬ್ರಾಹ್ಮಣರಿಗೆ ಯಾವ ದಾನವೂ ಕೊಡಲಿಲ್ಲ, ಪ್ರಾಣಿಗಳಲ್ಲಿ ದಯೆ ತೋರಲಿಲ್ಲ. ಆದುದರಿಂದಲೇ ನನಗೆ ಜನ್ಮದಲ್ಲಿ ಸಂತಾನ ಭಾಗ್ಯವಿಲ್ಲ. ನಾನು ಎಷ್ಟು ದಿನಕ್ಕಾದರೂ ಶ್ರೀಹರಿಯ ಕೃಪೆಗೆ ಪಾತ್ರರಾಗಲಿಲ್ಲ ಎಂದ ಮೇಲೆ ಅವನಲ್ಲಿ ನಾವಿಟ್ಟಿರುವ ಭಕ್ತಿ ಸಾಲದಾಯಿತು. ನಾವಿಬ್ಬರೂ ಈ ಹಿಂದಿಗೆ ಗಂಗಾ ತೀರದ ಕಾನನದಲ್ಲಿ ಪರಮಾತ್ಮನನ್ನು ಕುರಿತು ತಪಸ್ಸನ್ನು ಆಚರಿಸೋಣ. ಆಗಲಾದರೂ ಶ್ರೀಹರಿ ಒಲಿಯಬಹುದು ಎಂದು ಹೇಳಿದನು. ಅದಕ್ಕೆ ವಿಪ್ರನ ಹೆಂಡತಿಯು ಒಪ್ಪಿದಳು. ಇಬ್ಬರು ಶುಚೀರ್ಭೂತರಾಗಿ ಗಂಗಾ ತೀರದ ಅರಣ್ಯಕ್ಕೆ ಹೋದರು. ಬ್ರಾಹ್ಮಣನು ತನ್ನ ಎಡಗಾಲಿನ ಬೆರಳನ್ನು ಭೂಮಿಯಲ್ಲಿ ಊರಿ ಎರಡೂ ಕೈಗಳನ್ನು ಮೇಲೆತ್ತಿ ಜೋಡಿಸಿ ಓಂ ನಮೋ ನಾರಾಯಣಾಯ ಎಂದು ಜಪಿಸತೊಡಗಿದನು. ಆತನ ಪತ್ನಿ ಅವನ ಬೆಂಗಾವಲಾಗಿ ಇದ್ದು ಗಂಡನು ಮಾಡುತ್ತಿದ್ದ ತಪಸ್ಸಿಗೆ ಯಾವ ವಿಘ್ನವೂ ಬರದಂತೆ ನೋಡಿಕೊಳ್ಳುತ್ತಿದ್ದಳು. ದಿನಗಳು ಉರುಳಿದವು. ವೈಕುಂಠವಾಸಿಯಾದ ಶ್ರೀಹರಿಯು ವಿಪ್ರನ ಭಕ್ತಿಗೆ ಮೆಚ್ಚಿ ಶಂಖಚಕ್ರ ಗದಾಪಾಣಿಯಾಗಿ ಪ್ರತ್ಯಕ್ಷನಾದನು. ಅವನನ್ನು ನೋಡಲು ಎರಡು ಕಣ್ಣುಗಳು ಸಾಲದಾದವು. ನಿಜಕ್ಕೂ ಬ್ರಾಹ್ಮಣನು ಭಾಗ್ಯಶಾಲಿ. ಪರಮಾತ್ಮನು ಎಂದೂ ಭಕ್ತ ಪರಾಧೀನನಲ್ಲವೇ? ಬ್ರಾಹ್ಮಣನು ಶ್ರೀಹರಿಯನ್ನು ಕಂಡು ವಿಧ ವಿಧವಾಗಿ ಸ್ತೋತ್ರ ಮಾಡಿದನು. ಆಗ ನಾರಾಯಣನು, ವಿಪ್ರನೇ, ನಿನ್ನ ಭಕ್ತಿಗೆ ಮೆಚ್ಚಿರುವೆನು, ನಿನಗೇನು ಬರಬೇಕು ಕೇಳಿಕೋ ಎಂದನು. ಬ್ರಾಹ್ಮಣನು, ಪರಮಾತ್ಮ, ಭಕ್ತವತ್ಸಲ, ನಿನ್ನ ಕೃಪೆ ಏನೆಂದು ಹೇಳಲಿ? ಈ ಪಾಮರನ ಮೇಲೆ ದಯ ತೋರಿ ಬಂದೆಯಾ? ಏ ಕರುಣಾಂತರಂಗ, ದಯಾಮಯ, ನನಗೆ ಬಹುಕಾಲದಿಂದಲೂ ಮಕ್ಕಳಿಲ್ಲ. ಆದುದರಿಂದ ನನಗೆ ಒಂದು ಗಂಡು ಮಗುವನ್ನು ದಯಪಾಲಿಸು ತಂದೆಯೇ ಎಂದು ವರ ಕೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಬ್ರಾಹ್ಮಣನ ಕೋರಿಕೆಗೆ ಇಲ್ಲವೆನ್ನದೆ ಪರಮಾತ್ಮನು ತಥಾಸ್ತು ಎಂದು ಹೇಳಿ ಅಂತರ್ಧಾನವಾದನು. ಬ್ರಾಹ್ಮಣನು ಹಾಗೂ ಅವನ ಹೆಂಡತಿ ಇಬ್ಬರೂ ಸಂತೋಷದಿಂದ ಮನೆಗೆ ಹಿಂತಿರುಗಿದರು. ಬಹುದಿನಗಳಿಂದ ಅನ್ನ ಕಾಣದಿರುವ ಬಡವನು ಆಹಾರ ಕಂಡಾಗ ಹೇಗೆ ಸಂತೋಷಿಸುವನು, ಹಾಗೆ ಸಂತೋಷಿಸುತ್ತಾ ಹರಿಧ್ಯಾನದಲ್ಲಿ ಕಾಲ ಕಳೆಯುತ್ತಿದ್ದರು. 1 ವರುಷ ಕಳೆಯುವುದರೊಳಗೆ ಬ್ರಾಹ್ಮಣ ದಂಪತಿಗಳಿಗೆ ಗಂಡು ಮಗು ಆಯಿತು. ಬ್ರಾಹ್ಮಣ ದಂಪತಿಗಳಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ಮಗುವನ್ನೆತ್ತಿ ಮುದ್ದಾಡಿದರು. ಆ ಮಗನಿಂದ ತಮಗೆ ಸಕಲ ಸೌಭಾಗ್ಯಗಳು ಸಿದ್ಧಿಸುವೆಂದು ಹಿಗ್ಗಿದರು. ಮಗುವಿಗೆ ಅನ್ನಪ್ರಾಶನ ಚೌಲಗಳನ್ನು ಮಾಡಿ ವಿದ್ಯಾಭ್ಯಾಸಕ್ಕೆ ನಿಯೋಜಿಸಿದರು. ಈ ಸಂತೋಷದಲ್ಲಿ ಬ್ರಾಹ್ಮಣನು ಕಾಲ ಕಳೆಯುತ್ತಿದ್ದನು. ಆದರೆ ಸಿರಿ ಸಂತೋಷಗಳು ಬಹುಕಾಲ ಇರುವುದಿಲ್ಲ. ಜೀವನ ಚಕ್ರದಲ್ಲಿ ಸುಖ ದುಃಖಗಳು ಸಮನಾಗಿ ಬರುತ್ತಿರುತ್ತವೆ. ಮನುಷ್ಯನಾದವನು ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಸದಾ ಹರಿಧ್ಯಾನ ಮಾಡುತ್ತಿರಬೇಕು. ಒಂದು ದಿನ ಬ್ರಾಹ್ಮಣನ ಮನೆಗೆ ದೈವ ನಿಯಾಮಕವೋ ಎಂಬಂತೆ ಮಹತಿ ವೀಣೆಯನ್ನು ಹಿಡಿದು ನಾರದ ಮಹರ್ಷಿಗಳು ಪ್ರಾಪ್ತರಾದರು. ಅವರು ಬಂದೊಡನೆ ಬ್ರಾಹ್ಮಣನು ಅವರನ್ನು ಆದರದಿಂದ ಬರಮಾಡಿಕೊಂಡು ಅರ್ಘ್ಯಪಾದ್ಯಾದಿಗಳನ್ನು ನೀಡಿ ಸತ್ಕರಿಸಿದನು. ಬಳಿಕ ಮಗನಿಂದಲೂ ನಮಸ್ಕಾರ ಮಾಡಿಸಿದನು. ನಾರದರು, ವಿಪ್ರಶ್ರೇಷ್ಠ, ಕುಶಲವಷ್ಟೇ, ಒಂದು ದುಃಖದ ಸಂಗತಿ ಹೇಳಬೇಕಾಗಿದೆ ಎಂದಾಗ ಬ್ರಾಹ್ಮಣನು ನಡುಗಿ ಹೋದನು. ಮಹರ್ಷಿಗಳೇ, ಮಗನು ಹುಟ್ಟಿದ ಸಂತಸದಲ್ಲಿದ್ದೇನೆ. ತಾವು ಏನು ಹೇಳುವಿರೋ ಎಂದು ಭಯವಾಗಿದೆ ಎಂದು ಹೇಳಿದನು. ಅಯ್ಯ ವಿಪ್ರ, ಏನು ಹೇಳಲಿ? ನಿನ್ನ ಮಗನು ಅಲ್ಪಾಯು, ಕೇವಲ 12 ವರ್ಷಗಳ ಕಾಲ ಬದುಕಿರುತ್ತಾನೆ ಎಂದು ತಿಳಿಸಿ ಅಲ್ಲಿಂದ ಹೊರಟರು. ನಾರದರು ತಿಳಿಸಿದ ಸಂಗತಿಯಿಂದ ಬ್ರಾಹ್ಮಣ ದಂಪತಿಗಳು ಅಪಾರ ಶೋಕಕ್ಕೀಡಾದರು. ಹಿಂದೆ ನಾನು ಹೇಳಲಿಲ್ಲವೇ, ವಿಧಿ ಬರಹ ಎಂದು? ಅದನ್ನು ಅಳಿಸಲು ಯಾರಿಗೂ ಸಾಧ್ಯವಿಲ್ಲ. ಈ ಅಧ್ಯಾಯದಲ್ಲಿ ನೋಡಿ, ಮಕ್ಕಳಾಗದೇ ಇದ್ದವರಿಗೆ ವಿಷ್ಣುವನ್ನ ಸ್ಮರಣೆ ಮಾಡಿ ತಪಸ್ಸು ಮಾಡಿಕೊಂಡು ಗಂಡು ಮಗುವನ್ನು ಪಡೆದರು. ಆದರೆ ಅವನಿಗೆ ಕೇವಲ 12 ವರ್ಷ ಆಯುಷ್ಯ ಅಂದಾಗ ಆ ದಂಪತಿಗಳ ಪರಿಸ್ಥಿತಿ ಹೀಗಾಗಬೇಡ. ಮುಂದಿನ ಅಧ್ಯಾಯಗಳಲ್ಲಿ ಇದರ ಮುಂದಿನ ಭಾಗವನ್ನು ನೋಡೋಣ. ಅಧ್ಯಾಯ 17 ಇಲ್ಲಿಗೆ ಸಮಾಪ್ತವಾಯಿತು. ಧನ್ಯವಾದಗಳು. ತಂದೆ ನಾರಾಯಣ.